ನಮಸ್ಕಾರ. ಈ ಪವಿತ್ರವಾದಂಥ ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕಲ್ ಅಕಾಡೆಮಿ ಟ್ರಸ್ಟ್ ವತಿಯಿಂದ ನೂತನವಾಗಿ ಸಂಗೀತ ಶಾಲಾ ಸಭಾಭವನ ಹಾಗೂ ಭೋಜನ ಶಾಲೆಯ ಲೋಕಾರ್ಪಣೆ ಮಂಗಳ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದಂಥ ಶ್ರೀ ಪರಮ ಪೂಜ್ಯ ಶ್ರೀ 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 ಶಂಕರಾಚಾರ್ಯ ಶ್ರೀ ರಾಘವೇಂದ್ರೇಶ್ವರ ಶ್ರೀ ಭಾರತಿ ಮಹಾಸ್ವಾಮೀಜಿಗಳ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ಪರಮ ಪೂಜ್ಯ ಈ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಪದ್ಮವಿಭೂಷಣ ರಾಜ್ಯಶ್ರೀ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಡೆಯವರ ಪಾದಗಳಿಗೆ ನನ್ನ ನಮಸ್ಕಾರವನ್ನು ಅರ್ಪಿಸಿ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ಅಶೋಕ್ ಕುಮಾರ್ ರೈಯರವರೇ, ನನ್ನ ಮಿತ್ರ ಅಂತ ಲಕ್ಷ್ಮೀನಾರಾಯಣರವರೇ, ರಾಜಶೇಖರ್ ಅವರೇ, ವಿನಯ್ ಕುಮಾರ್ ಸೊರ್ಕೆ ಅವರಿದ್ದಾರೆ, ಹರೀಶ್ ಕುಮಾರ್ ಅವರಿದ್ದಾರೆ, ಇನ್ನು ಭಾಳ ಜನ ಎಲ್ಲ ಪ್ರಮುಖರಾದಂಥ ಅನೇಕ ನಾಯಕರುಗಳು, ವಿದ್ವಾಂಸರು, ಅನೇಕ ಅಕ್ಕಪಕ್ಕ ಗ್ರಾಮದಿಂದ ಈ ವಿವಿಧ ಜಿಲ್ಲೆಯಿಂದ ಬಂದಂಥ ಎಲ್ಲ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಎಲ್ಲ ದಿಗ್ಗಜರು ಕೂಡ ಬಂದಿದ್ದಾರೆ. ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವೇ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಸಂಘ ಇವತ್ತು ನಾನು ಈ ದೇಶದ ಆಸ್ತಿ. ನಾನು ಬೆಳಗ್ಗೆ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಪಾಲ್ಗೊಳ್ಬೇಕಾಗಿತ್ತು, ಅಗ್ರಿಕಲ್ಚರ್ ಕಾನ್ಫರೆನ್ಸಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ. ನನಗೆ ಟೈಮು ಫ್ಲೈಟ್ ಹೆಚ್ಚು ಕಮ್ಮಿ ಆಗ್ತದೆ ಅಂತೇಳಿ ಅದಕ್ಕೆ ಉದ್ಘಾಟನೆ ಮಾಡದೆ ಬಂದೆ. ಫೋನ್ ಮಾಡಿದೆ, ಕೆಲವರು ಫೋನ್ ಮಾಡಿದ್ರು, ಇಂಥ ದೊಡ್ಡ ಕಾರ್ಯಕ್ರಮ ಬಿಟ್ಟು ಡೆಪ್ಟಿ ಚೀಫ್ ಮಿನಿಸ್ಟ್ರು, ರಾಜ್ಯಕ್ಕೆ ಎರಡನೇವರು, ರೈತರ ವಿಚಾರ ಬಿಟ್ಟು ನೀವು ಹೋಗ್ತಾ ಇದ್ದೀರಲ್ಲ, ಅದೊಂದು ಸಣ್ಣ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಲ್ಲ ಅಂತೇಳಿ ಕೆಲವು ಮಾಧ್ಯಮ ಸ್ನೇಹಿತರು ಕೇಳಿದ್ರು. ನಾನಾಗ ಅವ್ರಿಗೊಂದು ಮಾತು ಹೇಳಿದೆ, ನೋಡಿ, ನಾನು ಹೋಗ್ತಾ ಇರೋದು DCM ಇರಬಹುದು, ಅಲೆಕ್ಸಾಂಡರ್ ದಿ ಗ್ರೇಟ್ ಈ ಭಾರತ ವಶಪಡಿಸ್ಕೊಳ್ಳೋಕೆ ಹೋದಂತೆ. ಭಾರತ ವಶಪಡಿಸ್ಕೊಂಡು ಹೋಗ್ಬೇಕಾರೆ ಆ ಸ್ಟೋರಿ ನಾನು ಆಮೇಲೆ ಹೇಳ್ತೀನಿ. ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ಈಗ ಕೊನೆಗೆ ಭಾಷಣ ಮಾಡಿದೆ. ಫಸ್ಟೇ ನಾನು ಭಾಷಣ ಮಾಡಬೇಕಾಯಿತು, ಉದ್ಘಾಟನೆ ಭಾಷಣ. ಆದರೂ ನಾನು ನನ್ನ ರಿಕ್ವೆಸ್ಟ್ ಮಾಡಿಕೊಂಡು ಕೊನೆಗೆ ಮಾತಾಡ್ತೆ. ಏಕೆಂದರೆ ಶ್ರೀಗಳೇನು ಮಾತಾಡ್ತಾರೋ, ಸ್ವಾಮಿಗಳೇನು ಮಾತಾಡ್ತಾರೋ, ನಮ್ಮ ವೀರೇಂದ್ರ ಹೆಗ್ಡೆಯವರು, ಶಾಸಕರೇನು ಮಾತಾಡ್ತಾರೋ ಎಲ್ಲ ಕೇಳ್ಬಿಟ್ಟು ಮಾತಾಡೋಣ ಅಂತೇಳಿ ಕೊನೆಗೆ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ನಮ್ಮ ರಾಜಕೀಯದಲ್ಲೆಲ್ಲ ಫಸ್ಟೇ ಮಾತಾಡ್ತಾರೆ. ಯಾಕೆಂದರೆ ನಮ್ಮ ಹಳ್ಳಿಲಿ ಒಂದು ಗಾದೆ ಇದೆ, ಮುಂಗಾರು ಮಳೆಗೆ ಸಿಕ್ಕಬೇಡ, ಕೊನೆ ಭಾಷಣಗಾರನಾಗಬೇಡ ಅಂತ. ಎಲ್ಲ ರಸಗಿಸೆಲ್ಲ ಚಚ್ಚಿಬಿಟ್ಟಿರ್ತಾರಂತೆ, ಭಾಷಣಕ್ಕೇನು ಸಿಗೋದಿಲ್ವಂತೆ. ಆದರೆ ನನಗಿಲ್ಲಿ ಏನಾದ್ರು ಒಂದು ಸಿಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ಕೊನೆಗೆ ಇವರೆಲ್ಲರ ಸಾರಾಂಶವನ್ನು ತೆಗೆದುಕೊಂಡು ಮಾಡೋಣ ಅಂಥೇಳಿ ಸೊ ಇವತ್ತು ಬಂದಿದ್ದೀನಿ ನಾನು. ಇದೊಂದು ಸಂಗೀತ ಶಾಲೆಯ ಒಂದು ದೊಡ್ಡ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ. ಈ ಸಂಗೀತ ಇದೊಂದು ದೊಡ್ಡ, ಈ ನಮ್ಮ ಹಳ್ಳಿಗಳಲ್ಲಿ ಹಳ್ಳಗಳೆಲ್ಲ ನಾವು ನೋಡ್ತಾ ಇರ್ತೀವಿ, ಅದು ಸೇರಿದ್ರೆ ನದಿ ಆಗ್ತದೆ, ನದಿಗಳು ಸೇರಿದ್ರೆ ಸಮುದ್ರ ಆಗ್ತದೆ, ಸಮುದ್ರಗಳು ಸೇರಿದ್ರೆ ಮಹಾಸಾಗರ ಆಗ್ತದೆ. ಹಲವಾರು ಸಂಸ್ಕೃತಿಗಳನ್ನು ಸೇರಿ ಈ ಕರಾವಳಿಯಲ್ಲಿ ಕರ್ನಾಟಕಕ್ಕೆ ಒಂದು ದೊಡ್ಡ ಹೆಸರು ಬಂದಿದೆ. ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿಗೆ ಈ ಒಂದು ಮಹಾ ಸಮುದ್ರದ ಮಧ್ಯದಲ್ಲಿ ಬಂದು ಮಾತಾಡೋ ಅಂಥ ಒಂದು ಭಾಗ್ಯ ಸಿಗ್ತಲ್ಲ,
ಇದೊಂದು ನನ್ನ ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಶ್ರೀಗಳು ಬಂಡೆ ಅಂತ ಮಾತಾಡಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ. ಆ ಕಲ್ಲಲ್ಲಿ ಎಷ್ಟು ಕೆತ್ತಿದ್ರೆ ಏನು ಯಾವ ರೀತಿ ವಿಗ್ರಹ ಮಾಡ್ಬೋದೋ, ಕಬ್ಬಣ ಆಗಲಿ, ಹಿತ್ತಾಳೆ ಆಗಲಿ, ತಾಮ್ರ ಆಗಲಿ, ಚಿನ್ನ ಆಗಲಿ, ಬೆಳ್ಳಿ ಆಗಲಿ, ಅದು ಕಾಯಿಸ್ಲೇಬೇಕಲ್ಲ. ಆ ಮೂರ್ತಿ ಬೇಕಾದ್ರೆ ಬೇಕಾದಷ್ಟು ಏಟು ಬೀರ್ತದಲ್ಲ. ಹಂಗೆ ಈ ಬಂಡೆಗೆ ಬೇಕಾದಷ್ಟು ಏಟು ಬಿದ್ದು ಉಳಿಲಿ, ಕೊನೆಗೆ ಈ ಡೆಪ್ಟಿ CM ಆಗಿ ಇಲ್ಲಿಗೆ ಬಂದು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಸೊ ಹಂಗೆ ವಿವಿಧ ಇತಿಹಾಸಗಳಿವೆ. ಜ್ಯೋತಿನ ಬೆಳೆಸಿದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶತಂ. ಬಹಳ ಸಂತೋಷದಿಂದ ಮಂಗಳವಾಗಲಿ ಈ ದೀಪವನ್ನು ಕತ್ತಲಿಂದ ಬೆಳಕಿಗೆ ತೆಗೆದುಕೊಂಡು ಹೋಗ್ಬೇಕು. ಈ ಸಂಗೀತ, ಸಾಹಿತ್ಯ, ಈ ಕಲೆ ಇವೆಲ್ಲ ಕೂಡ ಉಳಿಸ್ಬೇಕು ಅಂತೇಳಿ ನಾನು, ಶ್ರೀಗಳು, ವೀರೇಂದ್ರ ಹೆಗಡೆಯವರು ಮತ್ತು ನಮ್ಮ ಶಾಸಕರು ರಾಜಶೇಖರ್ ಅವರೆಲ್ಲ ಸೇರಿ 5 ಜನ 5 ಬತ್ತಿಯನ್ನು ಭಾಳ ಸಂತೋಷದಿಂದ ಬೆಳಗಿಸಿದ್ದೇವೆ. ಇದನ್ನು ಬತ್ತಿ ಕಾಣಲಿಲ್ಲ ನಿಮಗೆ, ಅದ್ರ ಕೆಳಗೆ ಇದ್ದಂಥ ಎಣ್ಣೆ ಕೂಡ ಕಾಣಲಿಲ್ಲ, ಆದರೆ ದೀಪ ಮಾತ್ರ ಕಾಣ್ತಾ ಇತ್ತು, ದೀಪ ಮಾತ್ರ ಉರಿತಾ ಇತ್ತು. ಸೊ ಹಂಗೆ ನಿಮ್ಮ ಶ್ರಮ, ಆ ಬತ್ತಿ ನೋವು ಆ ಬತ್ತಿಗೆ ಮಾತ್ರ ಗೊತ್ತಾ ಇರ್ತದೆ ಯಾವ ರೀತಿ ಉರಿತಾ ಇರ್ತದೆ ಅಂತ, ಅಂದರೆ ಬೆಳಕು ಮಾತ್ರ ಕಾಣ್ತಾ ಇರ್ತದೆ. ಸೊ ಹಂಗೆ ಇವತ್ತು ಈ ಸಂಗೀತ ಏನು ನಮ್ಮ ಕಾಂಚನ ಲಕ್ಷ್ಮೀನಾರಾಯಣ ಈ ಒಂದು ಅಕಾಡೆಮಿ ಇಷ್ಟು ಬೆಳೆದಿದೆ ಅಂತಂದರೆ ಇದಕ್ಕೊಂದು ಬೇಕಾದಷ್ಟು ಶ್ರಮ ಇರ್ತದೆ, ಅಷ್ಟು ಸುಲಭ ಅಲ್ಲ. ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಇನ್ನೊಂದು ಮಾತು ಹೇಳ್ತಾ ಇದ್ರು, ಇಲ್ಲಿಂದ ಓದೋಂಥವ್ರು ಬೇಕಾದಷ್ಟು ಪ್ರಸಿದ್ಧರಾಗಿ ರಾಷ್ಟ್ರಮಟ್ಟ ಅಂತಾರಾಷ್ಟ್ರ ಮಟ್ಟದಿಂದ ಬೆಳೆದಿದ್ದಾರೆ, ಒಪ್ತೇನೆ. ಈಗ ಮೊನ್ನೆ ಕೃಷ್ಣನ ವಿಚಾರ ಹೇಳ್ತಾ ಇದ್ರು, ಮಠಕ್ಕೆ ಹೋಗಿದ್ದೆ ಮಾತಾಡಿದೆ ಅಂತ. ಅಲ್ಲಿ ಭಕ್ತ ಕನಕದಾಸ ಅವನ ಹಾಡು ಕೇಳಿ ಕೊನೆ ಕೃಷ್ಣನೇ ತಲೆ ತಿರ್ಬೇಕಾದಂಥ ಒಂದು ಇತಿಹಾಸ ಈ ಜಿಲ್ಲೆಯಲ್ಲೇ, ಈ ಕರಾವಳಿಯಲ್ಲೇ ನಾವು ನೋಡಿದ್ದೇವೆ. ಹಂಗೆ ಇದೊಂದು ದೊಡ್ಡ ಇತಿಹಾಸ ಇರುವಂಥ ಒಂದು ದೊಡ್ಡ ಪವಿತ್ರವಾದಂಥ ಭೂಮಿಲಿ ನಾವು ಮಾತಾಡ್ತಾ ಇದ್ದೇವೆ. ಇವತ್ತೇನು ನೀವು ವಿದ್ಯೆನ ಕಲಿಸ್ತಾ ಇದ್ದೀರಿ, ಈ ಸಂಗೀತ ಕಲಿಸ್ತಾ ಇದ್ದೀರಿ, ಈ ಸಾಹಿತ್ಯ ಕಲಿಸ್ತಾ ಇದ್ದೀರಿ, ಇದಕ್ಕೆ ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದು ನನಗೆ ನೆನಪುಂಟು. ನೃಪರಪ ಅಪಹರಿಸದ ದಾಯಾದಿ ದಕ್ಕಿಸದ. ನೃಪರಪ ಅಂದರೆ ರಾಜ, ಅವನು ಕಿತ್ಕೊಳ್ಳೋಕ್ಕಾಗಲ್ವಂತೆ. ದಾಯಾದಿ ದಕ್ಕಿಸದ, ಅಗ್ನಿಯಲ್ಲಿ ಸುಡದ, ನೀರಿನಲ್ಲಿ ನೆನೆಯದ ಗುಪ್ತ ನಿಧಿ ಒಂದೇ ಸಂಗೀತದ ವಿದ್ಯೆ. ಸೊ ಹಂಗೆ ಇವತ್ತು ನಾವು ಇಂಥ ಒಂದು ಪವಿತ್ರವಾದಂಥ ಸಂಗೀತದ ಕಾರ್ಯಕ್ರಮದ ಎಷ್ಟೇ ದೊಡ್ಡಿದ್ರು ಕೂಡ ನಾವೆಲ್ಲ ಸಾಧನೆ ಏನೇ ಮಾಡಿರ್ಬೋದು, ಏನೇ ಮಾಡ್ತಾ ಇರ್ಬೋದು, ಇದಕ್ಕೆ ಕೊನೆ ಇಲ್ಲ. ಶ್ರೀಗಳು ಹೇಳ್ದಂಗೆ ಈ ವಿದ್ಯೆಗೆ, ಈ ನೆಮ್ಮದಿಗೆ, ಕಷ್ಟದಲ್ಲೂ ಇದನ್ನು ಅನುಭವಿಸ್ಬೋದು, ಸುಖದಲ್ಲೂ ಅನುಭವಿಸ್ಬೋದು. ಇದು ನಮ್ಮ ಸಂಸ್ಕೃತಿ. ನಾನಿಲ್ಲಿ ಬರ್ಬೇಕಾದ್ರೆ ಒಂದು ಸಣ್ಣ ಹಿಂದೆ ನೋಡಿದೆ, ಎಲ್ಲ ಮ್ಯೂಸಿಕಲ್ ಐಟಮ್ಗಳೆಲ್ಲ ಇತ್ತು. ಏನೋ ಒಂದಷ್ಟೊತ್ತು ನನಗೆ ಆಡಿ ನನಗೂ ಆನಂದ ಪಡಿಸ್ತಾರೇನೋ ಅಂತ ನೋಡಿದೆ, ಏನು ಕಾಣಲಿಲ್ಲ ನನಗೆ. ಇದೆಯಾ? ಆಮೇಲೆ ಕೇಳಿದೆ, ಆಮೇಲೆ ಏನೋ ಒಂದು ವಸ್ತು ಕೇಳಿದೆ. ನಾನು ಯಾಕೆ ಕೇಳಿದೆ ಅಂತಂದರೆ, ಅಲೆಕ್ಸಾಂಡರ್ ದಿ ಗ್ರೇಟ್ ಈ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೊರಟನಂತೆ. 32-33 ವಯಸ್ಸಾಗ ತನ್ನ ಗುರು ಅರಿಸ್ಟಾಟಲ್ಗೆ ಹೋಗಿ ಕೇಳೋದಂತೆ, ಗುರುಗಳೇ ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ, ಭಾರತ ವಶಪಡಿಸ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ ಅಂತ. ಓ, ಭಾರತ ವಶಪಡಿಸ್ಕೊ ಬರ್ತೀಯ ನೀನು ವಾಪಸ್ ಬರ್ತೀಯೋ ಏನೋ ನನಗೆ ಗೊತ್ತಿಲ್ಲ, ನೀನು ಬರೋದಾದರೆ 5 ವಸ್ತುಗಳನ್ನ ನೀನು ತೆಗೆದುಕೊಂಡು ಬಾ ಅಂತ ಹೇಳೋದಂತೆ. ಏನು ಗುರುಗಳೇ, ಏನು 5 ವಸ್ತು ಅಂತ ಕೇಳಿದೆ. ಒಂದು ರಾಮಾಯಣದ ಗ್ರಂಥ, 2ನೇದು ಮಹಾಭಾರತ, 3ನೇದು ಗಂಗಾಜಲ, 4ನೇದು ಕೃಷ್ಣನ ಕೊರಳು, ಈ ಕೃಷ್ಣನ ಕೊರಳು, 5ನೇದು ಒಬ್ಬ ತತ್ವಜ್ಞಾನಿ. ಅಂದರೆ ಇಂಥ ಪೂಜ್ಯರು, ಸನ್ಯಾಸಿಗಳು, ಈ ದೇಶದಲ್ಲಿ ಭಾರತ ದೇಶದಲ್ಲಿ ಇರುವಂಥ ತತ್ವಜ್ಞಾನಿಗಳನ್ನ ಈ 5 ತೆಗೆದುಕೊಂಡು ಬಂದರೆ ಇಡೀ ಭಾರತವನ್ನೇ ವಶಪಡಿಸ್ಕೊಂಡಂತ ಅಂತೇಳಿ ಅಲೆಕ್ಸಾಂಡರ್ ದಿ ಗ್ರೇಟ್ಗೆ ತನ್ನ ಗುರು ಅರಿಸ್ಟಾಟಲ್ಗೆ ಹೇಳಿದಂತೆ. ಹಂಗೆ ಇದು ಬಿದಿರು ಬೊಂಬೆ, ಇದು ಬೊಂಬ್ತಾನೆ ದಸ್ಕರ್ ಇದು ನಿಮ್ಮ ಕಡೆ. ಇದಕ್ಕೆ ಗೊತ್ತಿದೆಯಾ ಇಂಥರಲ್ಲಿ ಇಂಥ ನಾದ ಇದೆ ಅಂತ? ಯಾವುದು ಇದನ್ನು ಮಾಡ್ತಾರೆ, ಆಡ್ತಾರೆ, ಅವ್ರಿಗೆ ಮಾತ್ರ ಗೊತ್ತು ಇದನ್ನು.
ಆ ಕ್ಷೇತ್ರದಲ್ಲಿ ಬರುವಂಥದ್ದು. ಅಲ್ಲಿ ಹಿಂದೆ ಶಂಕು ಇದೆ, ಆ ಶಂಕು ಅಷ್ಟೇ ಕೃಷ್ಣನ ಏನು ಆ ಕಾಂಚ್ ಇದೆಯಲ್ಲ, ಅವನ ಆ ಕೂಗು ಎಂತೆಂಥ ಇತಿಹಾಸವನ್ನು ಸೃಷ್ಟಿ ಮಾಡ್ತು. ನಿಮ್ಮ ಸಮುದ್ರದ ತೀರದಲ್ಲಿರೋಂಥ ಒಂದು ಕಾಂಚ್ ಅದು ಕೃಷ್ಣನ ಇದು. ಅಲ್ಲಿ ಪಕ್ಕದಲ್ಲೇ ಟಮಟೆ ಇಟ್ಟವ್ರು, ಒಂದು ಟಮಟೆ. ಆ ಟಮಟೆ ಎಲ್ಲಿಂದ ಮಾಡ್ತು? ನಮ್ಮ ಕುರಿ ಮೇಕೆ ದನದ ಚರ್ಮದಿಂದ. ಅದಕ್ಕೆ ಗೊತ್ತಿತ್ತಾ ನನಗಿಂತ ಶಬ್ದ ಬರ್ತದೆ ಅಂತ? ಹಂಗೆ ಪ್ರತಿಯೊಬ್ಬನ ಮನುಷ್ಯನಲ್ಲೂ ಕೂಡ ತಂದೆ ಆದಂಥ ಇತಿಹಾಸ ಇದೆ. ಯಾವ್ದಾದ್ರು ಶ್ಲೋಕ ಹೇಳಿ ಅಂತ ಹೇಳ್ತಾ ಇದ್ರು. ನಾನೇನು ಶ್ಲೋಕ ಹೇಳಲಿ? ನಾನು ನಮ್ಮ ಶಾಲೆಗಳಲ್ಲಿ ನಮ್ಮ ಗುರುಗಳು ಹೇಳ್ಕೊಡ್ತಾ ಇದ್ರು, ಪರೋಪಕಾರಾಯ ಫಲಂತಿ, ಒಂದು ಸುಭಾಷಿತ ಶ್ಲೋಕ. ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರ ಇದಂ ಶರೀರಂ ಅಂತ. ಅಂದ್ರೆ ಈ ಸಮುದ್ರ, ಈ ನದಿ ತನ್ನ ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಅದು ಬೇರೆಯವ್ರಿಗೆ ನೀರು ಕೊಡ್ತದಂತೆ, ದನಕರುಗಳಿಗೆ ನೀರು ಕೊಡ್ತದಂತೆ, ಜಮೀನು ನೀರು ಕೊಡ್ತದಂತೆ, ವ್ಯವಸಾಯಕ್ಕೆ ಆಗ್ತದಂತೆ, ಇಂಡಸ್ಟ್ರೀಸ್ ನೀರು ಕೊಡ್ತದಂತೆ, ಎಲ್ಲರಿಗೂ ಕುಡಿಯೋ ನೀರಿಗೂ ಎಲ್ಲದಕ್ಕೂ ಕೂಡ ಅನುಕೂಲ. ತನ್ನ ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಈ ಮರ ಇದೆಯಲ್ಲ, ಈ ಮರನೂ ಕೂಡ ಯಾರಿಗೂ ಎಂತೂ ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ಲ. ಹಣ್ಣು ಕೊಡ್ತದೆ, ನೆರಳು ಕೊಡ್ತದೆ, ತೊಲೆ ಕಂಬ ಕೊಡ್ತದೆ, ಬಾಗಿಲು ಕೊಡ್ತದೆ, ಚೇರ್ ಕೊಡ್ತದೆ. ಇವೆಲ್ಲ ಕೂಡ ಮರದಿಂದ ಕೂಡ ಆಗ್ತದಂತೆ, ವಿವಿಧ ರೀತಿಯಲ್ಲಿ ಆಗ್ತದೆ. ಆ ಸೊಪ್ಪು ಮತ್ತೊಂದು ಗೊಬ್ಬರ ಆಗ್ತದೆ. ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಹಂಗೆ ಈ ಹಸು ಇದೆಯಲ್ಲ, ಹಸು ಅಷ್ಟೇ, ನಮ್ಮ ಗೋವು, ಅದಕ್ಕೇನು ಸ್ವಂತಕ್ಕೆ ಪ್ರಯೋಜನ ಇಲ್ಲ. ಹೊಲ ಉಳ್ತದೆ, ನಮ್ಮನ್ನ ಕರ್ಕೊಂಡು ಹೋಗ್ತದೆ, ಸಗಣಿ ಕೊಡ್ತದೆ, ಹಾಲು ಕೊಡ್ತದೆ, ತುಪ್ಪ ಮಾಡ್ತೀವಿ, ನಾವು ತಿಂತೀವಿ, ಅದಕ್ಕೆ ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಹಂಗೆ ಈ ಮನುಷ್ಯನ ದೇಹ ಕೂಡ ಅಲ್ಟಿಮೇಟ್ಲಿ ನಿಮಗೆ ನಮಗೇನು ಉಪಯೋಗ, ಎಷ್ಟು ಉಪಯೋಗ ನಮಗೆ, ನಾವೆಷ್ಟು ಸಂಪಾದನೆ ಮಾಡ್ತೀವಿ, ಶ್ರೀಗಳು ಎಷ್ಟು ಮಾಡ್ತಾರೆ, ಕೊನೆಗೆ ಸಮಾಜಕ್ಕೆ ತಾನೇ ಮಾಡೋದು. ಈಗ ಧರ್ಮಾಧಿಕಾರಿಗಳು ಅವರ ಬದುಕು, ಅವರ ಜೀವನ ಎಲ್ಲ ಕೂಡ ಯಾರಿಗೋಸ್ಕರ ತ್ಯಾಗ ಮಾಡಿದ್ದಾರೆ? ಸಮಾಜಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ನಾವೆಷ್ಟೇ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ನಾವೆಷ್ಟು ಊಟ ಮಾಡೋಕ್ಕೆ ಸಾಧ್ಯ, ಎಷ್ಟು ಬಟ್ಟೆ ಹಾಕ್ಕೊಳಕ್ಕೆ ಸಾಧ್ಯ? ಕೊನೆಗೆ ಏನಾದರೂ ಕೂಡ ಮ್ಯಾಕ್ಸಿಮಮ್ ಒಂದು 50,000 ಲಕ್ಷದ ಮೇಲೆ ಯಾರು ಖರ್ಚು ಮಾಡಲಿಕ್ಕೆ ವೈಯಕ್ತಿಕವಾಗಿ ಸಾಲ. ನಾನು ಲಕ್ಷ ಸಂಪಾದನೆ ಮಾಡಲಿ, ಕೋಟಿ ಸಂಪಾದನೆ ಮಾಡಲಿ, 1,000 ಸಂಪಾದನೆ ಮಾಡಲಿ, ಹಂಗೆ ಈ ದೇಹ ಇರೋದು ಬೇರೆಯವ್ರಿಗೋಸ್ಕರ. ಹಂಗೆ ಇವತ್ತು ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಇದ್ದೇವೆ. ಇವತ್ತು ಇದು ಭಾಳ ಪವಿತ್ರವಾದಂಥ ಭೂಮಿ. ಈ ಇತಿಹಾಸವನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಸೊ ಮರಕ್ಕೆ ಬೇರೆ ಇಷ್ಟು ಮುಖ್ಯನೋ, ಮನುಷ್ಯನಿಗೆ ನಂಬಿಕೆ ಕೂಡ ಭಾಳ ಮುಖ್ಯ. ಹಂಗೆ ಈ ಕಾಂಚನದ ಊರು, ಈ ಕಾಂಚನ ಇಲ್ಲಿ ಭಾಳ ಪ್ರಸಿದ್ಧವಾದಂಥ ಅನೇಕರನ್ನ ಇವತ್ತು ಸಂಗೀತದ ವಿದ್ವಾಂಸರನ್ನ ಮಾಡಿ ಇದನ್ನು ಮರ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಹಂಗೆ ನಾನು ಇವತ್ತು ಒಂದು ಸಂಸ್ಕೃತಿಗೆ, ಸಾಹಿತ್ಯಕ್ಕೆ ಒಂದು ಬೇರಾದಂಥ ಒಂದು ಚಿಕ್ಕ ಹಳ್ಳಿಗೆ ಬರಲಿಲ್ಲ. ಈ ಸಾಹಿತ್ಯ ಲೋಕದ, ಸಂಸ್ಕೃತಿ ಲೋಕದ ಏನು ಈ ಒಂದು ಸಂಗೀತದ ಒಂದು ತಳಪಾಯಕ್ಕೆ ಬಂದು ಒಂದು ನಮಸ್ಕಾರ ಮಾಡಿ ನಿಮ್ಮನ್ನೆಲ್ಲ ಈ ದಿಗ್ಗಜರನ್ನ ಭೇಟಿ ಮಾಡುವಂಥ ಭಾಗ್ಯ ಸಿಕ್ತಲ್ಲ. ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂಥೇಳಿ ನಾನು ಸಂತೋಷದಿಂದ ಇವತ್ತು ಬಂದು ಈ ಪವಿತ್ರವಾದಂಥ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೇನೆ. ಒಂದು ಕಡೆ ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳ್ತಾನೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷಿ ಮನವಜೈ ದೇವ್ಯಸ್ಯ ಧರ್ಮತ ಅಂತ. ಅಂದರೆ ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ. ಆ ಋಣವನ್ನು ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ. ಹಂಗೆ ಇವತ್ತು ಈ ಒಂದು ಸಾಹಿತ್ಯ, ಈ ಸಂಗೀತ, ಇದು ಧರ್ಮದ ಒಂದು ಭಾಗ. ಸೊ ಆ ಕೆಲಸವನ್ನು ಇವತ್ತು ಈ ಕಾಂಚನ, ಈ ಸಂಸ್ಥೆ, ಈ ಊರಿನ ಮಹಾಜನತೆ, ಈ ಸಂಸ್ಥೆಯವರು ಇವತ್ತು ಬೆಳೆಸ್ಕೊಂಡು ಬರ್ತಾ ಇರೋದು ನನಗೆ ಭಾಳ ಸಂತೋಷ. ಇವತ್ತು ನಾವೆಲ್ಲ ಈ ದೇಶದ ಆಸ್ತಿನ ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮೊನ್ನೆ ನಾನು ಕೂಡ ಕನಕಪುರದಲ್ಲಿ ಒಂದು ಕನಕೋತ್ಸವ ಕಾರ್ಯಕ್ರಮವನ್ನು, ಕನಕಪುರದ ಉತ್ಸವ ಸುಮಾರು 15 ವರ್ಷದಿಂದ ನಾನು ಬರ್ತಾ ಇದ್ದೇನೆ. ಹಳ್ಳಿ ಜನ, ನಿಮ್ಮಂಥ ಸಣ್ಣ ಹಳ್ಳಿ ಜನ ಹೊರಗಡೆಗೆ ತರಬೇಕು ಅಂತೇಳಿ, ಅವರಲ್ಲಿರುವಂಥ ಶಕ್ತಿ ಹೆಂಗೆ ಈ ಕೊರಳಲ್ಲಿ ಹೆಂಗೆ ನಾದ ಬಂತೋ, ಟಮಟೆಲಿ ಈಚೆ ಬಂತು ಅಂಥೇಳಿ, ಹಂಗೆ ನಮ್ಮ ಹಳ್ಳಿ ಜನರಲ್ಲಿರೋಂಥ ಇವತ್ತು ಅನೇಕರು ಯಾವುದೇ ವಿಚಾರದಲ್ಲಾಗಲಿ ಈಚೆ ತರಬೇಕು ಅಂತೇಳಿ ಬರೀ ರಂಗೋಲಿ ಬಿಡೋ ಸ್ಪರ್ಧೆ ಇಟ್ಟಿದ್ದೆ. ನೀವು ನಂಬಲಿಕ್ಕೆ ಆಶ್ಚರ್ಯ ಇಲ್ಲ, 78-79 ಸಾವಿರ ಜನ ಇದ್ದಾರೆ. ಅಂದರೆ ಕುಟುಂಬ ಇದೆ ನನ್ನ ಕ್ಷೇತ್ರದಲ್ಲಿ. 75,000 ಜನ ಮನೆಗಳು ರಂಗೋಲಿ ಬಿಟ್ಟರು, ಸ್ಪರ್ಧೆಗೆ ಇಳಿದ್ರು. ಸೊ ಹಂಗೆ ಆಮೇಲೆ ವಾಯ್ಸ್ ಆಫ್ ಕನಕಪುರ ಅಂಥೇಳಿ ಒಂದು ಕಾರ್ಯಕ್ರಮ, ಈ ರೀತಿ ಸಂಗೀತವನ್ನು ಆಡಲಿಕ್ಕೆ ಒಂದು ಕಾರ್ಯಕ್ರಮ ಇಟ್ಟೆ.
ಸುಮಾರು 8,000 ಜನ ಆ ಮಕ್ಕಳು ಅವರ ಯುವಕರು ಎಲ್ಲ ಹಾಡನ್ನು ಹಾಡಿದ್ರು. ಫ್ಯಾಮಿಲಿ ಡ್ರೆಸ್ ವೇಷಭೂಷಣ ಸ್ಪರ್ಧಾ ಅಂತ ಹೇಳಿ ಮಾಡಿದೆ, ಅದು ಒಂದು 9,000 ಜನ. ಪೇಂಟಿಂಗ್ ಕಾಂಪಿಟೇಷನ್ ಅಂತ ಚಿಕ್ಕ ಮಕ್ಕಳಿಗಿಂತ ದೊಡ್ಡದವ್ರಿಗೂ ಮಾಡಿದೆ, 17,000 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಹಿಂಗೆ ವಿವಿಧ ರೀತಿಯಲ್ಲಿ ಪ್ರತಿಭಾ ಪುರಸ್ಕಾರ SSLC ಪಾಸ್ ಮಾಡಿದವ್ರಿಗೆ, PUC ಪಾಸ್ ಮಾಡಿದವ್ರು, ಫಸ್ಟ್ ಇಯರ್ ಯಾರು ಫಸ್ಟ್ ರ್ಯಾಂಕಲ್ಲಿ ಬರ್ತಾರೆ ಅವ್ರಿಗೆ ಪ್ರತಿ ವರ್ಷನೂ ನಾನು ಅವ್ರಿಗೆ ಪ್ರತಿಭೆಗೆ ಪುರಸ್ಕಾರ ಮಾಡೋಂಥ ಕಾರ್ಯಕ್ರಮ ಇಟ್ಟು ಫಸ್ಟ್ ಮಾಡಿದಾಗ 400 ಜನ ಇದ್ದರು. ಈಗ 8,700 ಜನಕ್ಕೆ ಮೊನ್ನೆ ನಾನು ಕೊಟ್ಟು ಮಾಡಿದೆ. ಎಷ್ಟೋ ಜನ ನೀವೆಲ್ಲ ನೋಡಿರ್ಬೋದು ಸೋಷಿಯಲ್ ಮೀಡಿಯಾಲೆಲ್ಲ, ಈಗೆಲ್ಲ ಬೇಕಾದಷ್ಟು ಬಂದಿತ್ತು ಮಾಧ್ಯಮದಲ್ಲಿ. ಹೆಣ್ಮಕ್ಳು ಏರ್ ಸ್ಟೈಲ್ ಮಾಡಿಕೊಂಡು ಒಂದು ಕಾಂಪಿಟೇಷನ್ ಇಟ್ಟೆ, ಅದಕ್ಕೊಂದು 3,500 ಜನ ಹೆಣ್ಮಕ್ಳು ಧೈರ್ಯದಿಂದ ಬಂದು ಯಾವ ರೀತಿ ವಿನ್ಯಾಸ ಮಾಡ್ಕೋಬೋದು ಅಂಥೇಳಿ ಮಾಡೋದನ್ನೆಲ್ಲ ಕೂಡ ನಾವು ನೋಡಿದ್ದೇವೆ. ಮುಸಲ್ಮಾನ್ ಹೆಣ್ಮಕ್ಳು ರಂಗೋಲೆ ಬಿಡೋದಿಲ್ಲ, ಅವ್ರಿಗೆ ಮೆಹಂದಿ ಕಾಂಪಿಟೇಷನ್ ಇಟ್ಟೆ, 3,700 ಜನ ಹೆಣ್ಮಕ್ಳು ರಂಗೋಲೆ ಇದನ್ನ ಮೆಹಂದಿ ಮಾಡ್ಕೊಂಡು ಬಂದು ಇಟ್ಟರು. ಹಂಗೆ ಅವಕಾಶ ಸಿಕ್ಕಿದಾಗ ಜನ ಯುವಕರು ಇವತ್ತೆಲ್ಲ ಕೂಡ ಹೊರಗಡೆ ಬರ್ತಾರೆ, ಆ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಸೊ ಆ ದೃಷ್ಟಿಯಿಂದ ಇವತ್ತು ಇಂಥ ಸಂಸ್ಥೆಗಳು ಇವತ್ತು ಶಕ್ತಿ ತುಂಬಬೇಕು. ನಾನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಮುಖ್ಯ ಅಲ್ಲ, ಇದು ಈ ದೇಶದ ಒಂದು ಆಸ್ತಿ. ಆಸ್ತಿನೇ ನಮ್ಮ ಸಂಸ್ಕೃತಿ, ಇದಕ್ಕೆ ನಾನು ಶಕ್ತಿ ಕೊಡಬೇಕು ಅಂತೇಳಿ ನನ್ನ ಮಿತ್ರ ರಾಜಶೇಖರ್ ಅವರು ಕರೆದಾಗ, ರಾಜಶೇಖರ್ ಅವರು ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ವಿಚಾರದಲ್ಲಿ ಬೇಕಾದಷ್ಟು ಹೋರಾಟವನ್ನು ಮಾಡಿ ಪ್ರತಿಪಾದನೆಯನ್ನು ಮಾಡಿ ಈ ಧರ್ಮವನ್ನು ಉಳಿಸ್ಲಿಕ್ಕೆ, ಧರ್ಮಸ್ಥಳದ ರಕ್ಷಣೆಗೆ ಇವತ್ತು ಅವರು ನಿಂತ್ಕೊಂಡಿದ್ದಾರೆ. ಸೊ ಅವರು ದೇಶಕ್ಕೆ ಅಲ್ಲ, ಈ ಧರ್ಮಕ್ಕೆ, ಈ ಭಾಗಕ್ಕೆ ಏನು ನಾವು ಉಳಿಸ್ಕೊಂಡಿದ್ದೀವಿ ಅದ್ರ ಪರವಾಗಿ ಅವರ ಧ್ವನಿ ಎತ್ತಾ ಇದ್ದಾರೆ, ಅವ್ರಿಗೊಂದು ಶಕ್ತಿ ಕೊಡಬೇಕು ಅಂತೇಳಿ. ಇದು ಮುಂಚಿತವಾಗಿ ನಮ್ಮ ಅಶೋಕ್ ರೈ ಕೇಳಿದೆ, ಏನಪ್ಪ ನಮ್ಮ ಸ್ನೇಹಿತರೊಬ್ರು ಕರಿತಾ ಇದ್ದಾರೆ ಅಂತ. ಅಯ್ಯೋ ಮೊದಲು ಬನ್ನಿ ಅಂತೇಳಿ ಅವ್ರದ್ದು ಭಾಳ ಬಲವಂತ ಆಯಿತು. ಅಶೋಕ್ ರೈ ನೀವು ಬರಲೇಬೇಕು, ನಾನು ಇನ್ನೊಂದು ಯಾವುದೋ ಒಂದು ಚಿಕ್ಕ ಕಾರ್ಯಕ್ರಮ ಅದ್ರ ಜೊತೆಗೆ ಇಟ್ಕೊಳ್ತೀನಿ ಅಂತ ಅಶೋಕ್ ರೈ ಅವರು ಕೂಡ ನನಗೆ ಭಾಳ ಒತ್ತಡ ಮಾಡಿದ್ರು. ಸೊ ಆ ದೃಷ್ಟಿಯಿಂದ ಭಾಳ ಪ್ರೀತಿಯಿಂದ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ಇಷ್ಟು ದೊಡ್ಡ ಕಾರ್ಯಕ್ರಮ, ಒಂದು ಅರ್ಜಿ ಕೊಟ್ಟಿದ್ದೀರಿ ಭವನದ ವಿಚಾರ, ನಾನು ಈಗ ಮಾತಾಡೋಕ್ಕೆ ಹೋಗೋದಿಲ್ಲ. ಏನು ಮಾತಾಡ್ತೀನಿ, ಏನು ಕೊಡ್ತೀನಿ, ಏನು ಸಹಾಯ ಮಾಡ್ತೀನಿ ಅಂತ ಟೈಮ್ ಬರ್ತದೆ ಅದಕ್ಕೆ. ಆ ಟೈಮ್ ಬಂದಂಥ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ. ಸೊ ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ಇವತ್ತು ನಾವೆಲ್ಲ ದೇವರು ನಮಗೆ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂಥ ಅವಕಾಶದಲ್ಲಿ ನಾವು ಯಾವ ರೀತಿ ಸೇವೆ ಮಾಡ್ತೀವಿ ಅದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಇವತ್ತು ಏನು ವೇದಿಕೆಯಲ್ಲಿ ಇದ್ದೇವೆ ಸಮಾಜಕ್ಕೆ ಕೊಡಬೇಕು ಅನ್ನೋದು ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಮಾಡ್ತಾ ಇದ್ದೇವೆ. ನಾನು ಇನ್ವಿಟೇಷನಲ್ಲಿ ನೋಡಿದೆ, ಶ್ರೀ ಲಕ್ಷ್ಮೀನಾರಾಯಣ ಪ್ರಸನ್ನ ಓಂ ಶ್ರೀ ಮಂಜುನಾಥ. ಲಕ್ಷ್ಮಿ ಜೊತೆಗೆ ನಾರಾಯಣನ್ ಕರೀತಾ ಇದ್ದೀರಿ, ವೆಂಕಟೇಶ್ವರನ್ ಕರೀಗಕ್ಕೆ ಮುಂಚಿತವಾಗಿ ಲಕ್ಷ್ಮೀ ವೆಂಕಟೇಶ್ವರ ಅಂತೀರಿ, ಪರಮೇಶ್ವರನ್ ಕರಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತೀವಿ. ಹಂಗೆ ಫಸ್ಟು ಮೊದಲು ಹೆಣ್ಣು, ಆಮೇಲೆ ಗಂಡು, ಮೊದಲು ತಾಯಿ. ಗಣೇಶನಿಗೆ ಮದುವೆ ಇಲ್ಲ, ಫಸ್ಟು ಹಬ್ಬ ಮಾಡ್ಬೇಕಾದ್ರೆ ಗೌರಿ ಹಬ್ಬ ಮಾಡ್ತೀವಿ, ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ. ಹಂಗೆ ಈ ಭೂಮಿ ತಾಯಿಗೆ ಮೊದಲು ನಾವೆಲ್ಲ ನಮನ ಸಲ್ಲಿಸುವಂಥ ಕೆಲಸನ ನಾವೆಲ್ಲ ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಇದೇ ಈ ದೇಶದ ಒಂದು ದೊಡ್ಡ ಆಸ್ತಿ. ಸೊ ಆ ದೃಷ್ಟಿಯಿಂದ ನಮ್ಮ ಮಾತಾಡ್ಕೊಂಡು ಹೋದರೆ ಗಂಟೆಗಟ್ಟಲೆ ಮಾತಾಡಬೇಕಾಗ್ತದೆ. ಬಹುಶಃ ಸಾಕು. ಸಂಸ್ಕೃತಿ ಬಗ್ಗೆ ಸಂಸ್ಕೃತದ ಶ್ಲೋಕದ ಬಗ್ಗೆ ಹೇಳಿದ್ರೆ 3-4 ನಾನು ಹೇಳಿದ್ದೇನೆ. ಸೊ ಹಾಡು ಕೇವಲ ಅದೊಂದು ಶಬ್ದ ಅಲ್ಲ, ಅದೊಂದು ಭಾವನೆ. ಆ ಭಾವನೆಗೆ ಸಂಗೀತ ಖುಷಿಯಾಗಿದ್ದಾಗ, ಸಂತೋಷವಾಗಿದ್ದಾಗ ಎಲ್ಲ ಕಡೆ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಂಡು ನಾವು ಬರ್ತಾ ಇದ್ದೀವಿ. ಸೊ ನಮ್ಮ ಮೇಲೆ ಎಷ್ಟೇ ಶ್ರಮ ಇದ್ರೂ ಕೂಡ ನಾವೆಲ್ಲ ನಮ್ಮ ಪ್ರತಿಭೆಗೆ ನಾವು ಪ್ರೋತ್ಸಾಹ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ತಮ್ಮ ಗಮನ ಯಾವಾಗಲೂ ಕೂಡ ಈ ಸಾಹಿತ್ಯ ಲೋಕದಲ್ಲಿ, ಸಂಗೀತ ಲೋಕಕ್ಕೆ ಹೆಚ್ಚಿಗೆ ಶಕ್ತಿ ಕೊಡುವಂಥದ್ದು ಏನು ಉಳಿಸ್ಕೊಂಡು ಬರ್ತಾ ಇದ್ದೀರಿ. ನಾನು ಈ DK ಶಿವಕುಮಾರ್ ಒಬ್ಬನೇ ಅಲ್ಲ, ಸರ್ಕಾರ ನಿಮ್ಮ ಜೊತೆ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ವರ್ಷ ನಾನು ಮುಖ್ಯಮಂತ್ರಿಗಳು ಇದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಗೆ ಕೂತ್ಕೊಂಡಿದ್ದೋ ಫೈನಲ್ ಮಾಡಬೇಕಾದ್ರೆ 70 ಜನ ಕೊಡಬೇಕು, 70ನೇ ವರ್ಷ. ನಮಗೆ ಕೊನೆಗೆ ನಿಮ್ಮ ಕರಾವಳಿ ಪ್ರದೇಶಕ್ಕೆ 11 ಜನಕ್ಕೆ, 10ರಿಂದ 11 ಜನಕ್ಕೆ, ಇಡೀ ರಾಜ್ಯಕ್ಕೆ 60 ಕೊಟ್ಟರೆ ನಿಮಗೇನೆ 11 ಜನಕ್ಕೆ, 10ರಿಂದ 11 ಜನಕ್ಕೆ ಕೊಡಬೇಕು. ಯಾಕೆಂದರೆ ನಿಮ್ಮನ್ನು ಯಾರು ಕೂಡ ಇಲ್ಲ ಅನ್ನೋಕ್ಕಾಗಲಿಲ್ಲ. ಅಷ್ಟು ಇತಿಹಾಸ ಉಳ್ಳಂಥ ಒಂದು ಪ್ರದೇಶ. ಯಾವುದೇ ಸಂದರ್ಭದಲ್ಲೂ ಕೂಡ ಶಿಕ್ಷಣದಲ್ಲಿರ್ಬೋದು, ಸಾಹಿತ್ಯ ಇರ್ಬೋದು, ಬೇಕಾದಷ್ಟು. ನಾನು ಇಲ್ಲಿ ಬರಬೇಕಾದ್ರೆ ಚರ್ಚೆ ಮಾಡ್ತಿದ್ದೆ, ನಾನು ನಿಮ್ಮಲ್ಲಿ ಭೂತ ಆರಾಧನೆ ಇರ್ಬೋದು, ನಾಗದ್ದು ಆರಾಧನೆ ಇರ್ಬೋದು, ಕಂಬಳ, ಯಕ್ಷಗಾನ, ಹುಲಿವೇಷ, ಈ ರೀತಿ ದೇವಸ್ಥಾನಗಳು,
ಬ್ಯಾಂಕ್ಗಳು, ವಿದ್ಯಾಸಂಸ್ಥೆಗಳು ನಿಮ್ಮದೇ ಆದಂಥ ಅನೇಕ ಪ್ರಸಿದ್ಧಿ ಇದೆ. ಮುಂದಕ್ಕೂ ಕೂಡ ನಾನು ಈ ಒಂದು ಪ್ರದೇಶದ ಇತಿಹಾಸ, ಈ ಕರಾವಳಿ ಪ್ರದೇಶದ 300 ಚಿಲ್ಲರೆ ಕಿಲೋಮೀಟರ್ ಏನಿದೆ ಇದರಲ್ಲಿ ಅಭಿವೃದ್ಧಿ ಆಗಬೇಕು, ಜನ ಹೊರಗಡೆ ಹೋಗೋದನ್ನು ನಾವು ನಿಲ್ಲಿಸಬೇಕು, ಇಲ್ಲೇ ಉಳಿಸ್ಕೊಳ್ಬೇಕು ಅಂಥೇಳಿ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಬೇರೆ ಸಂದರ್ಭದಲ್ಲಿ ಆ ವಿಚಾರ ನಾನು ಮಾತಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನಗೆ ತಮ್ಮನ್ನೆಲ್ಲ ಬಂದು ಭೇಟಿ ಮಾಡೋಂಥ ಅವಕಾಶ ಸಿಕ್ಕಿ ಶ್ರೀಗಳ ಆಶೀರ್ವಚನ ಕೇಳೋಂಥ ಒಂದು ಭಾಗ್ಯ, ಜೊತೆಗೆ ನಮ್ಮ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಚನವನ್ನು ಪಡ್ಕೊಳ್ಳೋಂಥ ಭಾಗ್ಯ ಇವತ್ತು ದೊರಕಿದೆ. ನಿಮ್ಮನ್ನೆಲ್ಲ ನಾನು ಬಂದಂಥ ಸಂದರ್ಭದಲ್ಲಿ ನನಗೆ ಭವ್ಯವಾದಂಥ ಸ್ವಾಗತವನ್ನು ನೀಡಿ ಮನಸ್ಸಿಗೆ ನೆಮ್ಮದಿಯನ್ನು ಒಂದು ಮಾತ್ರ ಕಡಿಮೆ ಮಾಡಿದ್ರಿ. ಒಂದು ಸಂಗೀತದ ಕಚೇರಿ ನಡೆಸಿಸ್ಬಿಟ್ಟು ಇನ್ನೊಂದು 5 ನಿಮಿಷ ಕೇಳ್ತಿದ್ದೆ ನಾನು, ನಿಮ್ದೇನು ಸಂಗೀತದ ಗಾಯನ ಸಾಹಿತ್ಯ ಏನು ಅಂತ. ಇರಲಿ, ನಾನು ಬೇರೆ ಸಂದರ್ಭದಲ್ಲಿ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಈ ಶಾರದೆ ನಿಮ್ಮ ಮನೆ ಬಾಗಿಲಲ್ಲಿ ಇದ್ದಾಳೆ. ಇದೆಲ್ಲ ಕೂಡ ರಾಜ್ಯಕ್ಕೆ ಇದರ ಹಂಚಿ ರಾಷ್ಟ್ರಕ್ಕೆ ಒಂದು ದೊಡ್ಡ ಶಕ್ತಿ ಆಗಲಿ ಅಂಥೇಳಿ ನಿಮ್ಮ ಜೊತೆಯಲ್ಲಿ ಸರ್ಕಾರನೂ ಇದೆ, DK ಶಿವಕುಮಾರ್ ಇದ್ದಾನೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.